ಆದರೆ ಆ ವಿಷ ಹಾಕಿದವನು ಏನು ಅಂತ ಹೇಳಿದ್ರೆ ಅವನ ದೃಷ್ಟಿಕೋನದಲ್ಲಿ 4 ದಿವಸದ ಮುಂಚೆ ಅವನದು ಇನ್ನೊಂದು ದನನ ಹಿಡ್ದಿತ್ತಂತೆ. ಆವಾಗ ಅವನಿಗೆ ಕೋಪ ಬಂದುಬಿಟ್ಟಿದೆ. ಕೋಪ ಬಂದು ಮನೆಗೆ ವಿಷ ತಂದಿಟ್ಕೊಂಡಿದ್ದಾನೆ. ಅಂದರೆ ಅಲ್ಲಿ ಈ ವಿಷ ಏನಿದೆ, ಈ ಫ್ಯೂರಡಾನು ಅಲ್ಲಿ ಇದು ಬೆಳೀತಾರೆ, ಏನೋ ಮ್ಯಾರಿಗೋಲ್ಡ್ ಅಂದರೆ ಚೆಂಡುವಕ್ಕೆ ಅಲ್ಲಿ ಆಲೂಗೆಡ್ಡೆ ಬೆಳೀತಾರೆ, ಅದೆಲ್ಲದಕ್ಕೂ ಹಾಕ್ತಾರೆ ಅದನ್ನು. ಅದಕ್ಕೆ ಅಂತ ತಂದಿಟ್ಕೊಂಡಿದ್ದಾನಲ್ಲ, ಇದು ಯಾವಾಗ ಹಿಡಿತು ಮನೆಗೆ ಹೋಗಿ ಅವನ ಕಸಿನ್ನು ಕರ್ಕೊಂಡು ಮೋಟ್ರ್ ಬೈಕ್ನಲ್ಲಿ ಬಂದು ಅದಕ್ಕೆ ಹಾಕ್ಬಿಟ್ಟಿದ್ದಾನೆ, ದನಕ್ಕೆ ಹಾಕಿದ್ದಾನೆ. ಹಾಕಿದಾಗ ಈ ಹುಲಿ ಮತ್ತು ಮರಿಗಳು ಬಂದು ತಿಂದಾಗ ಈ ಕಾರ್ಬೋಫ್ಯೂರನ್ ತಿಂದರೆ ಅದು ನಮ್ಮ ಮೈ ಒಳಗಡೆ ಹೋದರೆ 1 ಗಂಟೆ ಒಳಗಡೆ ಸತ್ತೋಗ್ತಾರೆ. ಈ ಕಾರ್ಡಿಯೋ ರೆಸ್ಪಿರೇಟರಿ ಫೇಲ್ಯೂರ್ ಆಗಿ ನಮ್ಮ ಹೃದಯ ನಿಂತೋಗಿ ಮತ್ತು ಉಸಿರಾಡಲಿಕ್ಕೆ ತೊಂದರೆ ಆಗಿ ಸತ್ತೋಗ್ತದೆ. ಹಾಗಾಗಿ ಹುಲಿಗಳು ಬಹುಶಃ 1 ಗಂಟೆ ಒಳಗಡೆ 4-5 ಹುಲಿಗಳು ಸತ್ತೋಗ್ಬಿಟ್ಟಿದೆ. ಅವನು ಇನ್ನೇನು ಮಾಡಿದ್ದಾನೆ ಅಂದರೆ ಆ ದನಕ್ಕೆ ವಿಷ ಹಾಕಿದಾನಲ್ಲ, ದನಕ್ಕೆ ಈ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಥವಾ ಕೆಲವು ದನಗಳಿಗೆ ವ್ಯಾಕ್ಸಿನೇಷನ್ ಮಾಡಿದರೆ ಕಿವಿಗೆ ಒಂದು ಇದನ್ನು ಹಾಕಿರ್ತಾರೆ, ಇಯರ್ ಟ್ಯಾಗ್ ಹಾಕಿರ್ತಾರೆ, ಹಳದಿದು ಇಯರ್ ಟ್ಯಾಗ್ ಹಾಕಿರ್ತಾರೆ. ಅಥವಾ ಕೆಲವು ಕಡೆ KMF ಇಂದ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವರು ಹಾಕಿರ್ತಾರೆ. ಅಥವಾ ಬ್ಯಾಂಕ್ನಲ್ಲಿ ನೀವು ಸಾಲ ತೊಗೊಂಡಿದ್ರೆ ಅವರು ಹಾಕಿರ್ತಾರೆ. ಅಥವಾ ವ್ಯಾಕ್ಸಿನೇಷನ್ ಮಾಡಿಸಿದ್ರೆ ಅನಿಮಲ್ ಹಸ್ಬೆಂಡ್ರಿ ಅವ್ರು ಹಾಕಿರ್ತಾರೆ, ಪಶುಸಂಗೋಪನಾ ಇಲಾಖೆಯವರು. ಆ ದನಕ್ಕೂ ಇತ್ತು ಕಾಣುತ್ತೆ. ಆ ದನ ಮಲಗಿದ ಎಡಕಿವಿನ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಆ ಬಹುಶಃ ಇಯರ್ ಟ್ಯಾಗ್ ಇತ್ತು ಅನಿಸುತ್ತೆ, ದನ ಯಾರ್ದು ಅಂತ ಗೊತ್ತಾಗ್ದಲ್ಲೇ ಇರಲಿ ಅಂತ ಹೇಳಿ. ಆದರೆ ಅವನ ಕೋಪ ಯಾಕೆ ಅಂತ ಹೇಳಿದ್ರೆ, ನಮ್ಮ ದನಗಳನ್ನ ಹಿಡಿತಾ ಇದೆ, ಅರಣ್ಯ ಇಲಾಖೆಯವರು ಸರಿಯಾಗಿ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ನಾವು ನೋಡಿದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಪರಿಹಾರ ಕೊಡಲಿಕ್ಕೆ 150ರಿಂದ 180 ದಿವಸ ತಗೊಳ್ತಾ ಇದ್ದಾರೆ ಈಗ ಮಾಹಿತಿ ನಾನು ದತ್ತಾಂಶ ನೋಡಿದಾಗ. ಹಾಗಾಗಿ ಅವನ ಕೋಪ ಒಂಥರ, ನಾನು ಅದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ, ಆದರೆ ಇದನ್ನು ನಾವು ಸರಿಪಡಿಸಬೇಕು. ಈ ವ್ಯವಸ್ಥೆಯಲ್ಲಿ ಏನು ತೊಂದರೆಗಳಿದಾವಲ್ಲ, ಇದನ್ನು ಅದನ್ನು ಸರಿಪಡಿಸಿದ್ರೆ ಜನರಿಗೂ ಒಂದು ನಂಬಿಕೆ ಇರುತ್ತೆ. ಅಂದರೆ ಏನೇ ನಾವು ಕಳ್ಕೊಂಡ್ರೂ ಕೂಡ ಸರ್ಕಾರ ನಮ್ಮ ಜೊತೆಗಿದೆ ಅಂತ. ಹೌದು. ಮತ್ತು ಮಾರುಕಟ್ಟೆ ಆಧಾರಿತವಾಗಿ ನಾವು ಕೊಡಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ನಾವು ಏನು ಅದರೊಳಗಡೆ ಹೆಚ್ಚಿಗೆ ನಾವು ಕಳ್ಕೊಳ್ಳೋದೇನಿಲ್ಲ. ಈಗ ಪ್ರತಿ ವರ್ಷ ನಾವೊಂದು ಈ ಬೆಳೆ ಪರಿಹಾರಕ್ಕೆ ನಮ್ಮ ರಾಜ್ಯದಲ್ಲಿ ಬಹುಶಃ ಒಂದು 3-4 ಕೋಟಿ ಪರಿಹಾರ ಕೊಡ್ತೀವಿ ನಾವು ರೈತರಿಗೆ. ಅದೇ ಒಂದು IT ಕಂಪ್ನಿಗೆ ಬೆಂಗಳೂರಿನಲ್ಲಿ 200 ಎಕರೆ ಕೊಟ್ಟೋದ್ರೆ ಅಷ್ಟೇ ಕೋಟ್ಯಾಂತರ ರೂಪಾಯಿದು ಜಾಗಗಳನ್ನ ನಾವು ಬಿಸಾಕುವಂತಹ ಬೆಲೆ ಕೊಟ್ಬಿಟ್ಟಿರ್ತೀವಿ IT ಕಂಪ್ನಿಗಳಿಗೆ. ಅದರಿಂದ ಅವರು ಕೆಲಸ ಕೊಡ್ತಾರೇನಿ, ಅದು ಬೇರೆ ವಿಚಾರ. ಆದರೆ ನಮ್ಮ ರೈತರಿಗೂ ನನ್ನ ಪ್ರಕಾರ ಮಾರುಕಟ್ಟೆ ಆಧಾರಿತ ಪರಿಹಾರ ಕೊಟ್ಟು, ಜೊತೆಗೆ ಅದು ತೊಂದರೆ ಆಗಿದ 1-2 ವಾರದಲ್ಲೇ ಅವ್ರಿಗೆ ಕೊಟ್ಟರೆ ಅವರ ಒಂದು ಕೋಪ ಸ್ವಲ್ಪ ಶಮನ ಆಗುತ್ತೆ, ನಂಬಿಕೆನೂ ಬರುತ್ತೆ. ಆಮೇಲೆ ಅವ್ರ ಜೀವನಕ್ಕೋಸ್ಕರ ಓಡಾಡ್ತಿರ್ತಾರೆ. ಹೌದು, ಹಾಗಾಗಿ ನಾನು ಸಮರ್ಥನೆ ಮತ್ತೆ ಹೇಳ್ತೀನಿ, ಇದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ನನಗೆ ಬಹಳ ಬೇಜಾರಾಗಿದೆ. ಮತ್ತು ನಾನು ಆ ಎಂಕ್ವೈರಿ ಕಮಿಟಿಯಲ್ಲಿ ಇದ್ದಾಗಲೂ ಇದನ್ನೆಲ್ಲ ಬರೆದಿರೋದು, ಒಂದು ಅರಣ್ಯ ಇಲಾಖೆಗೆ ತರಬೇತಿ ಆಗಬೇಕು, ಈ ಥರ ವಿಚಾರಗಳನ್ನ ಅವ್ರು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂಥೇಳಿ, ಮತ್ತು ಜನರೊಟ್ಟಿಗೆ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಹ್ಯಾಂಡಲ್ ಮಾಡೋದಕ್ಕೆ ಅವರಿಗೆ ನಾವು ತರಬೇತಿ ಆಗಬೇಕು. ಅದರೊಟ್ಟಿಗೆ ಜನರ ಪರಿಹಾರನೂ ಬೇಗ ಕೊಡಬೇಕು ಅಂತ ನಾನು ಎಂಕ್ವೈರಿ ಕಮಿಟಿನಲ್ಲಿ ಅದನ್ನು ಸಹ ನಾವು ಬರೆದಿದ್ದೀವಿ. ಆದರೆ 2 ವಾರದಲ್ಲೇ ಅವರಿಗೆ ಪರಿಹಾರ ಸಿಕ್ಕೋ ಹಾಗೆ ಮಾಡಬೇಕು ಅಂಥೇಳಿ ನಾವು ಬರೆದಿದ್ದೀವಿ. ಇದಿಲ್ಲ ಅಂತ ಹೇಳಿದ್ರೆ ಇದು ಒಂದೇ ಅಲ್ಲ, ಅದಾದ ಒಂದು ವಾರದಲ್ಲೇ ಅದೇ ಚಾಮರಾಜನಗರ ಜಿಲ್ಲೆಯಲ್ಲಿ ಇನ್ನೊಂದು ಕಡೆ ಒಂದು ಚಿರತೆಗೆ ವಿಷ ಹಾಕಿ ಕೊಂದರು. ಅದಾಗಿ 1-2 ದಿವಸಕ್ಕೆ ಬಂಡೀಪುರದ ಹತ್ರ 20 ಮಂಗಗಳಿಗೆ ವಿಷ ಹಾಕಿ ಕೊಂದರು. ಇದು ಮುಂದುವರಿತದೆ, ಇದು ಹೆಚ್ಚು ಆಗ್ತದೆ. ಆದರೆ ನಾವೇನೋ ಇಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂಗಾಡ್ಬೋದು, ಆದರೆ ಅಲ್ಲಿ ಬದಲಾವಣೆ ತರುವಂಥ ಕೆಲಸ ಮಾಡೋದಿದೆಯಲ್ಲ, ಅದು ವನ್ಯಜೀವಿ, ಅದು ಬಹಳ ದೊಡ್ಡ ಸವಾಲು. ಆ ಸವಾಲಿಗೆ ನಾವು ಪರಿಹಾರ ಹುಡುಕಬೇಕು, ಆ ಪರಿಹಾರ ಬರೋ ಹಾಗೆ ಮಾಡಬೇಕು.